ಹಾಗಾಗಿ ತಾವು ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿದಿರಿ ಅಂತೇಳಿ ತಮಗೆ ಡಿ ಕೆ ಶಿವಕುಮಾರ್ ಅವರು ನೋಟಿಸನ್ನು ಕೊಡ್ತಾ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ನಾನು ಅಸಲು ಗ್ಯಾರಂಟಿ ಬಗ್ಗೆ ನಾನು ಮಾತಾಡೇ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ತನಕ ಈ ಸುದ್ದಿ ಮಾಧ್ಯಮದಲ್ಲಿ ಓಡ್ತಾ ಇದೆ ಅನ್ನೋದನ್ನು ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅದು ನನಗೆ ಇವಾಗೇ ಗೊತ್ತಾಯಿತು. ಇವಾಗ ನೀವೆಲ್ಲ ಫೋನ್ ಮಾಡಿದ್ಮೇಲೆ ನಾನು ಹೌದಾ ಹಿಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿನಿಂದ ನಮ್ಮ ಟಿ ವಿ ಕಂಪ್ನಿಯವ್ರು ಬಂದಿದ್ದರು, ಫೋನ್ ಮಾಡಿದ್ರು. ಅವರು TV9 ಇವರು ಮೀಡಿಯಾ ಅವರು. ನಾನು ಹೇಳಿದೆ ಕಳಿಸ್ರಿ, ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು ಯಾಕೆ ಕೊಡೋಕ್ಕೆ ಹೋಗಲಿ, ಅವೆಲ್ಲ ತಪ್ಪು ಸಂದೇಶ ಹೊರಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ. ತಮಗೆ ನೋಟಿಸ್ ಕೊಟ್ಟರೆ ತಾವು ಉತ್ತರ ಕೊಡ್ತೀರಾ ಅಂತ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ನೋಟಿಸ್ ಕೊಡೋದೇನೈತಿ, ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ನಾನು ಆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ನನಗೂ ಅರ್ಥ ಆಗ್ತಾಯಿಲ್ಲ. ಅಂದರೆ ಪ್ರಮುಖವಾಗಿ ಅನುದಾನದ ಕೊರತೆ ಆಗ್ತಾಯಿಲ್ಲ ಸರ್ ಹಾಗಾದರೆ ತಮಗೆಲ್ಲ? ಇವಾಗ ನಮಗೆ ನಾನು ಕೇಳಿದ್ದು ಮೊನ್ನೆ ನಾನು ಕೇಳಿದ್ದು ಏನಂದರೆ KKRDBನಲ್ಲಿ ನನ್ನ ಕ್ಷೇತ್ರಕ್ಕೆ ಅನುದಾನದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇಡೀ 47 ತಾಲೂಕಿನಲ್ಲಿ ಬರೀ 3 ತಾಲೂಕಾಗಿ ಎಫೆಕ್ಟ್ ಆಗಿದೆ. ಅದನ್ನು ಇವಾಗಲೇ ಸಿದ್ದರಾಮಯ್ಯ ಸಾಹೇಬರು ಆಗಲೇ ಇನ್ನೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದಾರೆ. ಅದಕ್ಕೆ ಏನು ನಮಗೆ ಅನುದಾನ ಬರಲಿಕ್ಕೆ ಏನು ತಿದ್ದುಪಡಿ ಮಾಡಬೇಕು ಅದೆಲ್ಲ ಸರಿಪಡಿಸ್ತಾ ಇದ್ದಾರೆ.